ಧಾರಾಳ ಗುಣ, ದಾನದ ಮನಸ್ಸು, ನಿಮ್ಮ ನಡೀತಾ ಇರೋ ರೀತಿ, ನೀವು ನಡೆದು ಬಂದಿರೋ ರೀತಿ ಸಮಾಜದ ಎಲ್ಲ ಮುಖಂಡರಿಗೂ ಮಾದರಿಯಾಗಬೇಕು. ಭಾಳಷ್ಟು ಜನ ನೋಡಿದ್ದೀರಿ, 25 ಲಕ್ಷ ಅಕೌಂಟಲ್ಲಿದ್ದರೆ 75 ಲಕ್ಷ ಕಾರ್ ತಗೊಂಡು ಅದನ್ನು ಶೋ ಕೊಡ್ಸ್ಕೊಂಡು ತಗೊಂಡೆ ಅಂತ ಹೋಗೋಕ್ಕಾಗ್ತಾರೆ. ಗಲ್ಲಿಗಳೆಲ್ಲ ಕಾರ್ ಓಡಿಸಿ ಅಗ್ಲಿ ಡಿಸ್ಪ್ಲೇ ಆಫ್ ವೆಲ್ತ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಗ್ಲಿ ಡಿಸ್ಪ್ಲೇ ಆಫ್ ವೆಲ್ತ್ ಅಂದರೆ ತನ್ನಲ್ಲಿರೋ ಒಂದು ಸಂಪತ್ತನ್ನು ಭಾಳ ಕೆಟ್ಟದಾಗಿ ಸಮಾಜಕ್ಕೆ ತೋರಿಸ್ಕೊಂಡು ಓಡಾಡೋದು ನೋಡಿದಾರಲ್ವ. ಆ ರೀತಿ ಇರುವಂಥ ಸಮಾಜದಲ್ಲಿ ದೇವರು ಎಲ್ಲವೂ ಕೊಟ್ಟು ಒಂದು ಸಂಪತ್ತನ್ನು, ಸಾಮ್ರಾಜ್ಯವನ್ನು ಕೊಟ್ಟಿದ್ರು ಕೂಡ ಎಷ್ಟು ಹಂಬಲ್ ಆಗಿ, ಹ್ಯುಮಿಲಿಟಿಯಿಂದ, ಚಿಕ್ಕ ಮಕ್ಕಳನ್ನು ಗೌರವಪೂರ್ವಕವಾಗಿ, ಪ್ರೀತಿಯಿಂದ ಮಾತಾಡುವಂಥ ನಮ್ಮ ವೇಣುಗೋಪಾಲ್ ಸರ್ ನಿಮ್ಮ ಮುಂದೆ ಇದ್ದಾರೆ. ಮುಂದೆ ನಿಮ್ಮ ಜೊತೆ ನಮ್ಮ ಜೊತೆ ಎಲ್ಲ ನಿಲ್ತಾರೆ ಅಂತ ಹೇಳ್ತಾ, ಸೊ ಈಗ ವೇಣುಗೋಪಾಲ್ ಸರ್ ಅವರ ಮುಂದಿನ ಈ ಕಾರ್ಯನ ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಮುಂದೆ ಅವ್ರು ಮಾತಾಡ್ತಾರೆ. ಇದರಲ್ಲಿ ಯಾರಾದರೂ ಏನಾದರೂ ಸಲಹೆ, ಸಜೆಷನ್ಸ್ ಇದ್ದರೆ ನೀವು ಕೊಟ್ಟರೆ ಅದಾದಮೇಲೆ ವೇಣುಗೋಪಾಲ್ ಸರ್ ಮಾತಾಡೋದು ಒಳ್ಳೆಯದು ಅಲ್ವಾ ಸರ್? ಏನಾದರೂ ಯಾರಿದ್ದರೆ ಸಲಹೆ, ಸಜೆಷನ್ಸ್ ಮಾತಾಡ್ಬಿಡ್ತೀರಲ್ವಾ? ಸೊ ವೇಣುಗೋಪಾಲ್ ಸರ್ ಮಾತಾಡ್ತಾರೆ. ಮಾತಾಡಿ ಆದಮೇಲೆ ನಿಮ್ದು ಏನಾದರೂ ಸಲಹೆ ಇದ್ದರೆ ನೀವು ಒಂದು ನಿಮಿಷ 2 ನಿಮಿಷ ಮಾತಾಡ್ಬೋದು. ಯಾಕಂದರೆ ಎಲ್ರಿಗೂ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮುಕ್ತವಾದ ಅವಕಾಶ ಕೊಟ್ಟರೆ ಅವ್ರಿಗೆ ಇದು ಅನಿಸಿದ್ದನ್ನು ಹೇಳಿದ್ರೆ ಆಮೇಲೆ ಅದು ಆಗತ್ತೋ ಇಲ್ವೋ ಇಲ್ಲ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.